ಸ್ವಾಮೀಜಿ ಜಪಾನಂದಜಿ ಮಹಾರಾಜರು ಅಧ್ಯಕ್ಷರು ರಾಮಕೃಷ್ಣ ಸೇವಾಶ್ರಮ ಪಾವಗಡ ತುಮಕೂರು ಜಿಲ್ಲೆ. ಇವರು ದಿವ್ಯ ಸಾನ್ನಿಧ್ಯವನ್ನ ವಹಿಸ್ಕೋಬೇಕೆಂದವರಲ್ಲಿ ವಿನಂತಿಸಿಕೊಳ್ತೀನಿ. ನೆರೆ ಪ್ರವಾಹದಿಂದ ಸಂಕಷ್ಟಕ್ಕೆ ಒಳಗಾದಂತಹ ಜನರಿಗೆ ಪರಿಹಾರ ಕಾರ್ಯಕ್ರಮವನ್ನು ಕೈಗೊಳ್ಳುವ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭದ ಮಾಧ್ಯಮ ಮಿತ್ರರಿಗೆ, ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಭಗವಂತನ ಕೃಪೆ ಆಗಲಿ. ಇನ್ಫೋಸಿಸ್ ಫೌಂಡೇಶನ್ ಅವರು ನಾವು ಸೇರಿ 30 ವರ್ಷದಿಂದ ಈ ಕೆಲಸ ಮಾಡ್ಕೊಂಡ್ ಬರ್ತಿದ್ದೀವಿ. ಬೆಳಗಾಂ ಇರಬಹುದು, ಬಾಗಲಕೋಟೆ ಇರಬಹುದು, ಯಾವ ಪ್ರದೇಶ ಹೇಳಿ ನಾರ್ತ್ ಅಂದರೆ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಇರ್ತೀವಿ ನಾವು. ಅಲ್ಲಿ ಕೆಲಸ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ತೀವಿ. ಈಗ ನಾನು ಮೊದಲನೇ ಹಂತ 5,000 ಜನಕ್ಕೆ ಈ ಸೇವೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ. 5,000 ಜನ. ಮತ್ತೆ ಲೋಟೆ ಮಹಂತೇಶ್ ಲೋಟೆ ಅವರು, ಅವರ ತಮ್ಮ, ಅವರ ಬ್ರದರು ಮತ್ತು ಅವರ ಟೀಮು, ಮತ್ತೆ ABVP ಟೀಮ್ನವ್ರಿಗೆ, ಪ್ರಸಾದ್ ಅವ್ರಿಗೆ ನಾನು ಕೇಳ್ಕೊಳ್ಳೋದಂದ್ರೆ ಈ ಒಂದು ಕೆಲಸಕ್ಕೆ ನೀವು ನನ್ನ ಜೊತೆ ಸಹಕಾರ ಮಾಡಬೇಕು. ನಾನು ಭಾಳ ದೂರದಿಂದ ಬರ್ತೀನಿ. ನಾವು ಒಂದು ದೊಡ್ಡ ಹಾಸ್ಪಿಟ್ಲ್ ನಡೆಸ್ತಾ ಇದ್ದೀವಿ. ಕುಷ್ಠರೋಗದ ಆಸ್ಪತ್ರೆ, ಕ್ಷಯರೋಗದ ಆಸ್ಪತ್ರೆ, ಕಣ್ಣಿನ ಆಸ್ಪತ್ರೆ ಇದೆ. ನಾವು ಏನು ಜಾಸ್ತಿ ಏನು ಮಾಡಿಲ್ಲ. ಕಣ್ಣು ಇದುವರೆಗೆ 45,000 ಆಪರೇಷನ್ಸ್ ಮಾಡಿದ್ದೀವಿ, 45,000. ಆಮೇಲೆ ಕ್ಷಯರೋಗಿಗಳು ಸುಮಾರು 14,000 ರೋಗಿಗಳಿಗೆ ಔಷಧಿ ಕೊಟ್ಟಿದ್ವಿ, ಎಲ್ಲ ಉಚಿತವಾಗಿ. ಮತ್ತೆ HIV AIDS ಹೀಗೆ ಕಷ್ಟದಲ್ಲಿರೋರಿಗೆ ಸೇವೆ ಮಾಡ್ಕೊಂಡಿರುವಂತಹ ಒಂದು ಸಂಸ್ಥೆ ನಾನು ಬರ್ತಾ ಇದ್ದೀನಿ ಅಲ್ಲಿಂದ. ನನಗೆ ಎಲ್ಲ ರೀತಿಯ ಸಹಕಾರವನ್ನು ಇನ್ಫೋಸಿಸ್ ಫೌಂಡೇಶನ್ ಕೊಡ್ತಾ ಇದೆ. ಇಷ್ಟು ಹೇಳಿ ಮತ್ತೊಮ್ಮೆ ನಾನು ಎಲ್ಲ ಅಧಿಕಾರಿ ವರ್ಗದವರಿಗೆ, ಎಲ್ಲ ಸನ್ಮಿತ್ರರಿಗೆ, ನಮ್ಮ ಭಾರತ ದೇಶದಲ್ಲಿ ಹೃದಯವಂತಿಕೆಗೆ ಏನು ಕಡಿಮೆ ಇಲ್ಲ. ನಿಮ್ಮೆಲ್ಲರ ಹೃದಯವಂತಿಕೆಯಿಂದಲೇ ನೀವು ಇಲ್ಲಿ ಬಂದಿರೋದು. ನಿಮ್ಮೆಲ್ಲರಿಗೂ ಭಗವಂತನ ಕೃಪೆ ಸದಾ ಆಗಲಿ ಅಂತ ಪ್ರಾರ್ಥಿಸ್ಕೊಂಡು, ವಿಶೇಷವಾಗಿ ತಹಸೀಲ್ದಾರ್ ಸಾಹೇಬರು ಮತ್ತು ನಮ್ಮ ಮಿನಿಸ್ಟರ್ ಅವರ ಆಪ್ತ ಕಾರ್ಯದರ್ಶಿಗಳು ಹಾಗೂ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲರೂ ಬಂದಿದ್ದಾರೆ. ಅವ್ರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಿ, ಒಂದೇ ಒಂದು ನಾನು ಇಲ್ಲಿ ಇದೆಲ್ಲ ಕೊಟ್ಟು ಹೋದ್ಮೇಲೆ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ನಿಮಗೆ ಹಂಚುತ್ತಾರೆ. ಎಷ್ಟು? 567 ಜನಕ್ಕೆ ಹಂಚುತ್ತಾರೆ. ಇಷ್ಟೇ ನಿಶಬ್ದವಾಗಿ ತಗೋಬೇಕು, ನೂಕಾಡಬಾರ್ದು. ಇದು ತಂದಿರೋದು ಪ್ರಸಾದ. ಇದು ನಾನೇ ಅಲ್ಲಿ ಹೋಗಿ ನಿಂತು ಸೀರೆ ಇದು ಚೆನ್ನಾಗಿಲ್ಲ, ಒಳ್ಳೆ ಸೀರೆ ಕೊಡು ಅಂತ ಹೇಳಿ ತಂದಿರೋದು. ಬೇರೆ ಯಾವ ಥರದ ಸೀರೆ ಅಲ್ಲ, ತುಂಬಾ ಒಳ್ಳೆ ಸೀರೆ, ತುಂಬಾ ಒಳ್ಳೆ ಲುಂಗಿ, ಒಳ್ಳೆ ಉತ್ಕೃಷ್ಟ ಮಟ್ಟವಾದ ಸಾಮಾನುಗಳು ತಂದಿದೆ. ನೀವು ನನಗೋಸ್ಕರ ಯಾವುದೇ ರೀತಿಯ ಗಲಾಟೆ ಇಲ್ಲದೆ ನಿಶಬ್ದವಾಗಿ ತೆಗೆದುಕೋಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ. ಕೈ ಬಿಡ್ರಿ, ಲಕ್ಷಾಂತರ ಸಾವಿರಾರು ಜನ ಸತ್ತಿದ್ದಂತ ಸಮಯದಲ್ಲೇ ಸ್ವಾಮೀಜಿಯವರು ಆ ಸ್ಥಳಕ್ಕೆ ಹೋಗಿ ಅಂದಿನಿಂದ ಒಂದು ಪರಿಹಾರ ಕಾರ್ಯಕ್ರಮವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲೇ ಯಾರಾದ್ರೂ ಸ್ವಾಮೀಜಿಗಳು ಈ ರೀತಿ ಒಂದು ಪರಿಹಾರ ಕಾರ್ಯವನ್ನ, ಒಂದು ದಾನ ಧರ್ಮಗಳನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಪೂಜ್ಯ ಜಪಾನಂದ ಸ್ವಾಮೀಜಿಯವರು ಅಂತ ಹೇಳೋದಕ್ಕೆ ನಾವೆಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ನಾವು ಹೆಮ್ಮೆಯನ್ನ ಪಡ್ಬೇಕು. ಇಡೀ ರಾಜ್ಯದಲ್ಲಿ ಏಕೈಕ ಸ್ವಾಮೀಜಿಗಳು, ಬಹಳಷ್ಟು ಜನ ನಮ್ಮ ಸ್ವಾಮೀಜಿಯವ್ರಿಗೆ ಹೇಳ್ತಾ ಇರ್ತಾರೆ, ಆ ಸ್ವಾಮೀಜಿಯವರು, ಈ ಸ್ವಾಮೀಜಿಗಳು ಬಹಳಷ್ಟು ಇಂಟರ್ನ್ಯಾಷನಲ್ ಕಾಲೇಜಸ್ನ, ಮೆಡಿಕಲ್ ಕಾಲೇಜುಗಳನ್ನ, ಎಷ್ಟೋ ಇನ್ಸ್ಟಿಟ್ಯೂಟ್ಗಳನ್ನ ಕಟ್ಕೊಂತಾರೆ. ಎಷ್ಟೋ ಮಿನಿಸ್ಟ್ರಿಗಳು ನಮ್ಮಲ್ಲಿ, ಜಯಚಂದ್ರ ಅವರು ಕೇಳಿರ್ಬೋದು, ನೀವು DK ಶಿವಕುಮಾರ್ ಕೇಳಿರ್ಬೋದು, ಪರಮೇಶ್ವರ್ ಕೇಳಿರ್ಬೋದು, KN ರಾಜಣ್ಣ ಅವ್ರನ್ನ ಕೇಳಿರ್ಬೋದು. ಅವರೆಲ್ಲರೂ ಬಹಳಷ್ಟು ಫಂಕ್ಷನ್ಗಳಲ್ಲಿ ನಮ್ಮ ಸ್ವಾಮೀಜಿ ಅವರು ಭಾಗವಹಿಸಿದಾಗ ಅವ್ರು ಕೇಳ್ತಿರ್ತಾರೆ, ಸ್ವಾಮೀಜಿ ನಿಮ್ದು ಯಾವ್ದಾರ ಫೈಲ್ ಇದೆಯಾ, ನಿಮ್ಗೆ ಏನಾದ್ರು ಬೇಕಾಗಿ ಸರ್ಕಾರಿ ಇಲಾಖೆಗೆ ಏನಾದ್ರು ಕೊಟ್ಟಿದ್ದೀರಾ ಫೈಲ್ಸ್ನ ಅಂತ ಕೇಳ್ತಾರೆ. ಇವತ್ತಿಗೂ ಸಹ ಒಂದು ಸಣ್ಣ ಫೈಲ್ ಅನ್ನು ಕೂಡ ಮಿನಿಸ್ಟರ್ ಅವ್ರಿಗೆ ಕೊಟ್ಟಿಲ್ಲ ನಮ್ಮ ಸ್ವಾಮೀಜಿಯವರು. ಅವ್ರಿಗೆ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಹೆಸರಿದೆ. ಇತ್ತೀಚೆಗೆ ಸಹ ಬಹಳಷ್ಟು ಅವ್ರಿಗೆ ಪಾರಿತೋಷಿಕಗಳನ್ನ, ಬಹುಮಾನಗಳನ್ನ ಮತ್ತೆ ಪ್ರಶಸ್ತಿಗಳನ್ನ ಮಾನ್ಯ ಸಿದ್ದರಾಮಯ್ಯನವರು CM ಅವರ ನೇತೃತ್ವದಲ್ಲಿ ಮೊನ್ನೆ ಕೂಡ ಅವ್ರಿಗೆ ರಾಮಕೃಷ್ಣ ಪ್ರಶಸ್ತಿಯನ್ನ ನೀಡಿದ್ದಾರೆ. ಬಹಳಷ್ಟು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ನಮ್ಮೆಲ್ಲರ ಸೌಭಾಗ್ಯ ಇವತ್ತು ನಮ್ಮ ರಾಜ್ಯದಲ್ಲಿ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿಯವ್ರ ಬಗ್ಗೆ ಕೇಳಿದಿರ. ಸೊ ಅವತ್ತು ಅವ್ರನ್ನ ನೋಡಿದಿರ ಇಲ್ವೋ ನೀವೆಲ್ಲ? ಇವತ್ತು ನೋಡ್ತಕ್ಕಂಥ ನಮ್ಮೆಲ್ಲರ ಸೌಭಾಗ್ಯ, ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತ ನಾವೆಲ್ಲ ತಿಳಿದಿದ್ದೀವಿ. ನಿಮ್ ಜೊತೆ ಅವ್ರು ಸದಾ ಇರ್ತಾರೆ. ಇವತ್ತು ನಿಮ್ ಜೊತೆ ಬಂದು ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರ ಧನ್ಯವಾದ. ಅವ್ರಿಗೆ ಒಂದು ದೊಡ್ಡ ಪ್ರೋಗ್ರಾಮ್ ಅಲ್ಲಿ ಮಾಡ್ತಿರ್ತಕ್ಕಂಥ ಎಲ್ಲ ತಾಲೂಕು ಆಡಳಿತ ಮಂಡಳಿಯವರಿಗೆ ನಮ್ಮ ರಾಮಕೃಷ್ಣ ಸೇವಾಶ್ರಮ ಪಾವಗಡದ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.
ಈಗ ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸುತ್ತ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಹಾಗೂ ಬಸವರಾಜ ಲಕ್ಷ್ಮಣ್ ಹುಳ್ಳೇರವರನ್ನ ಹಾಗೂ ಇಲ್ಲಿ ನೆರೆದಿರುವಂತ ಎಲ್ಲರನ್ನೂ ಕೂಡ ಆಮೇಲೆ ಬಿದ್ದು ಮಾಡ್ಕೋಬೇಡಿ. ನೀವು ಈ ಕಡೆ ಬಂದ್ಬಿಡಿ.